ಇವರು ಡೊಂಗಿ ರೈತ ಸಂಘ ಮಂದಿ. ಇಲ್ಲ ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೊ. ಡೊಂಗಿ ರೈತರ ಅಂತ ಹೇಳಕ್ ನಿನಗೆ ಏನ್ ಯೋಗ್ಯತೆ ಐತಿ? ಮೊದಲ ನಿನ್ ಯೋಗ್ಯತೆ ಏನ, ನಿನ್ನ ಜನ ಎದಕ್ ಆರಿಸಿ ಕಳಿಸಿದಾರ ಆ ಕೆಲಸವನ್ನು ಮೊದಲು ಮಾಡ್ಲಿಕ್ಕೆ ಕಲ್ಕೊನಿ. ಯಾಕೆ ಸರ್ ಮಲಪ್ರಭಾ ಫ್ಯಾಕ್ಟರಿ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರಿ, ಯಾಕೆ ಸರ್? ಇದ ನೋಡಿ, ಇವರು ಡೊಂಗಿ ರೈತ ಸಂಘ ಮಂದಿ, ಗೊತ್ತಾಯ್ತಿಲ್ಲ? ಇವ್ರು ಯಾರು ಕಬ್ಬದು ಒಂದ್ ಗಂಟೆ ಕೇಸಿದಾರ, ನಾ ಕೇಳಲ್ಲಿ ಇವ್ರು ಮಾತಾಡೋ ಏನ್ ಅವ್ರ ಕಬ್ಬು ಹಚ್ಚಿದಾರಂತ ಮಕ್ಕಳ ಎಷ್ಟು ಹಚ್ಚಿದಾರಂತ ಕಬ್ಬಲ್ಲಿ ಅವ್ರು ಡೇಡಿ ಡೊಂಗಿ ಟವಲ್ ಹಾಕೊಂಡ್ ಡೇಡಿ ರೈತ ಸಂಘ ಅಲ್ಲ ಸತ್ ಅವ ಕೊಳ ಯಾವ ಹಾಕೋತಾನ ಇದನ್ನ ಫ್ಯಾಕ್ಟ್ರಿ ಮುಳುಗುದು ಹಡಗದ ಮೇಲೆ ಯಾವ ಕಿತ್ತೂರ MLA ಏನ್ ಹೇಳ್ಬೇಕಂದ್ರ ಆ ಕ್ಷೇತ್ರದ ಜನಕ್ಕ ಇಲ್ಲ ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೊ. ಯಾಕಂದ್ರ ನಿನ್ನ ಕ್ಷೇತ್ರದಾಗ ಗುಂಡಿಗಳು ಬಿದ್ದಾವ ಸಾಕಷ್ಟು, ಅದ್ರಾಗ ಜನ ಬಿದ್ದು ಸಾಯತಾರ. ಮತ್ತ ರೈತರಿಗೆ ಎಷ್ಟ ದಾರಿ ಮಾಡಿಕೊಟ್ಟಿ ಹೇಳಿ, ಕಬ್ಬು ದಾಡ್ಸಾಕಾಗ್ಲಿ, ರೈತರಿಗೆ ಹೊಲಕ್ಕೆ ಅನುಕೂಲ ಆಗಾಕಾಗ್ಲಿ, ರೈತರಿಗೆ ಎಷ್ಟ ದಾರಿಗಳನ್ನ ಮಾಡಿಸ್ಕೊಟ್ಟಿ, ದಾಖಲೆ ತಗೊಂಡ್ ಬಾ ಫ್ಯಾಕ್ಟ್ರಿಗೆ. ಡೊಂಗಿ ರೈತರ ಅಂತ ಹೇಳಕ್ ನಿನಗೆ ಏನ್ ಯೋಗ್ಯತೆ ಐತಿ? ಮೊದಲ ನಿನ್ನ ಯೋಗ್ಯತೆ ಏನ, ನಿನ್ನ ಜನ ಎದಕ್ ಆರಿಸಿ ಕಳಿಸಿದಾರ ಆ ಕೆಲಸವನ್ನು ಮೊದಲು ಮಾಡ್ಲಿಕ್ಕೆ ಕಲ್ಕೊನಿ. ಬರಲಿಲ್ಲ. ಇದೇ ಈಗ ಪ್ಯಾನಲ್ ಮಾಡ್ಕೊಂಡು ಬಂದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಬರಲಿಲ್ಲ. ಈಗ ಯಾಕೆ ನಿಮ್ಗೆ ಈ ಕಾರ್ಖಾನೆ ಮೇಲೆ ಅಷ್ಟು ಭಕ್ತಿ ಉಕ್ಕಿ ಹೇರಿತಾ ಐತಿ? ಈಗ ಈ ಭಾಗದ ರೈತರು ನಿಮ್ಗೆ ಎಚ್ಚರಾಗಿದ್ದಾರೇನ ಸರ್? ಇನ್ನೊಂದು ವಿಚಾರ ಹೇಳ್ತೀನಿ, ಮರೆತು ಹೋಗಿ ಬರ್ತೈತೆ, ಅದ ಹೇಳ್ತೀನಿ ಕೇಳಿ. ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ನಾವು ಒಂದು MLC ಆಗಿ ನಮ್ಮ ಪಂಚಾಯತಿಂದ ಆರಿಸಿ ಕಳಿಸ್ತೀವಿ. ಚಂದ್ರರಾಜ್ ಹಟ್ಟಿಹೊಳಿ ಅವರ ನಿಮ್ಮ ಅಂಡರ್ದೊಳಗೆ ಬರುವಂಥ ತಾಲೂಕಿನೊಳಗೆ ಎಷ್ಟು ಪಂಚಾಯತಿ ಅದಾವು, ಯಾವ ಪಂಚಾಯತಿಗೆ ನೀವು ವಿಸಿಟ್ ಕೊಟ್ಟಿದ್ದೀರಿ, ಯಾವ ಪಂಚಾಯತಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಅನ್ನೋದನ್ನು ದಾಖಲೆ ಕೊಡ್ರಿ ನೋಡೋಣ. ಈಗ ಈ ಕಾರ್ಖಾನೆಗೆ ನಿಮ್ಮ 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 ಭಕ್ತಿ ಉಕ್ಕಿ ಹರಿದ ಕಾರ್ಖಾನೆ ಸುಧಾರಣೆ ಮಾಡ್ತಾನೆ ಅಂತ ಬರ್ತಾ ಇದ್ದೀರಿ. ಏನು ಮಾಡೋರಪ್ಪ ನೀವು ಸುಧಾರಣೆ? ಕಾರ್ಖಾನೆ ನೀವು ಸುಧಾರಣೆ ಮಾಡೋಕ್ಕೆ ಬರ್ತಾ ಇಲ್ಲ. ಸ್ಪಷ್ಟವಾಗಿ ನಾನು ರೈತರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಇವರು ಖಾಸಗೀಕರಣ ಮಾಡೋಕ್ಕೇ ಬರತ್ತಾರಂತ. ಸರ್, ತಮ್ಮ ಮೇಲೆ ಕೂಡ ಡೊಂಗಿ ರೈತರಂತ ಆರೋಪ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಡೊಂಗಿ ರೈತರಂತ ಕಾಸು ಹೇಳ್ತಾರೋ, ಸತ್ತಾವ ಕೊಳ್ಳಾಗ ಹಾಕೊಂಡು ಅಡ್ಡಾಡ್ತಾರಂತ ಹೇಳ್ತಾರೋ, ಮಕ್ಕಳಂತ ಮಾತಾಡ್ತಾರೋ. ಮುಳುಗು ಹಡಗ, ಈ ಮುಳುಗು ಹಡಗ ಹತ್ಕೊಂಡು ನಾ ಏನು ಮಾಡಲಿ ಅಂತ ಮಾತಾಡುವಂಥ ಶಾಸಕರಿವರು ಇವತ್ತು ನಿನ್ನೆ ಬಂದ ಹಸಿರು ಟವೆಲ್ ಹೆಗಲ ಮೇಲೆ ಹಾಕ್ಕೊಂಡು ಬಂದ ಕಾಸ, ಸತ್ ಹಾವಾನ ಕೊಳ್ಳಾಗ ಹಾಕ್ಕೊಂಡು ಬಂದ ಕಾಸ ಇಲ್ಲಿ ಹೇಳಿದಿ. ಫ್ಯಾಕ್ಟ್ರಿ ಮುಳುಗುವ ಹಡಿಗೆಗೆ ನೀನು ಚೈನಾಕ್ ಇಟ್ಕೊಂಡು ನಾಮಿನೇಷನ್ ಮಾಡುವಂತದ್ದು ಜೋರೇನಿತ್ತು. ಮತ್ತೆ 74 ಕೋಟಿ ರೂಪಾಯಿ ಹಗರಣ ಮಾಡಿದಾಗ, ರೈತ ಸಂಘ ಹೋರಾಟ ಮಾಡಿದಾಗ, ಆ ಟೈಮ್ ಒಳಗ ನೀನು ಸರ್ಕಾರದಿಂದ MDನ ರಚನೆ ಮಾಡ್ರ, ಅಲ್ಲಿ ಅವನ ಚೇಂಜ್, ನಿನ್ನ MLA ಅಧಿಕಾರದಿಂದ ಅವನು ಚೇಂಜ್ ಮಾಡುವಂತ ಕೆಲಸ ಮಾಡಿದಿ. ಅದೆಲ್ಲ ಜನಗಳಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಫ್ಯಾಕ್ಟ್ರಿ ವರ್ಕರ್ಸ್ಗೂ ಗೊತ್ತೈತಿ. ಫ್ಯಾಕ್ಟ್ರಿ ವರ್ಕರ್ಸ್ ಆ ಒಂದು ಸೂಜಿ ಹೊರಕ್ 20 ಮಂದಿ ನಿಲ್ತಾರ ಅಂತ ಹೇಳ್ತಿ. ಫ್ಯಾಕ್ಟ್ರಿ ವರ್ಕರ್ಸ್ ಏನ ನಿನ್ನ ಮನಿದ ಅನ್ನ ತಿನ್ನತಿಲ್ಲ, ಅವ್ರು ತಿನ್ನತಾರು. ಅವ್ರ ಅಪ್ಪಗಳು ಫ್ಯಾಕ್ಟ್ರಿ ಕಬ್ಬ್ ಹಚ್ತಾರು, ಅಲ್ಲಿ ಕೆಲಸ ಮಾಡ್ತಾರು, ದುಡ್ಡು ತಿಂತಾರ. ನೀ ಯಾವತ್ತರ ಹೋಗಿ ಒಂದ್ ದಿವ್ಸ ಕೆಲಸ ಮಾಡಿ ನೋಡಲ್ಲಿ ಏನೈತಿ ಅನ್ನೋದು. ಅವ್ರ ಫ್ಯಾಕ್ಟ್ರಿಗೆ 6 ತಿಂಗಳ 3 ತಿಂಗಳಿಗೆ ಆದ್ರೂ ಅವರಿಗೆ ಪಗಾರಗಳು ಕೊಡುದಿಲ್ಲ. ಅವ್ರದ್ದು ಫ್ಯಾಮಿಲಿ ಇರ್ತಾವ. ಅದ್ರ ಬಗ್ಗೆ ಎಂದಾರ ನೀ ಬಂದ್ ಫ್ಯಾಕ್ಟ್ರಿಗೆ ಮಾತಾಡಿದೇನ? ಇಂಥ ವಿಷಯಗಳನ್ನೆಲ್ಲ ಮಾತಾಡಕ್ ಹೋಗ್ಬೇಡ. ನೀ ಮಕ್ಕಳ್ರೆ ಅಂತೀರಿ ರೈತರಿಗೆ. ಎಷ್ಟು ಮಂದಿಪ್ಪ ನಿನಗೆ ಮಕ್ಕಳ? ಮತ್ತೆ ನೀವೆಲ್ಲ ಹಸಿರು ಟವಲ್ ಹಾಕೊಂಡ್ ಬಂದಿರಿ, ಅವರೆಲ್ಲ ನಿನಗೇನಾಗ್ಬೇಕು? ಇಂಥದೆಲ್ಲ ಹುಚ್ಚತನ ಬಿಡು. ಏನೋ ಪಾಪ ನಿಮ್ಮ ಮನೆಯನ್ನ ಅವ್ರ ಅಕ್ಕ ಅದಾರಲ್ಲ, ಅವ್ರ ಜನರ ಕಡೆ ಭಿಕ್ಷಾ ಬಿಡಿದಾರ ಸೆರಗು ಇಟ್ಕೊಂಡ. ಇದೊಂದ್ ಸಲ ಗೆಲ್ಲಸ್ರಿ, ಭಾಳ ಸಲ ಸೋತವು ಅಂತ ಹೇಳಿ ಆ 10 ಕರದ ಕ್ಯಾರ್ ನೀನ್ ಗೆಲ್ಸಿದಾರು. ಆ ಗೆಲ್ಸಿದಕ್ಕ ಓಟ್ ಹಾಕಿದ ಜನರ ಋಣ ತೀರ್ಸ್ಬೇಕಂದ್ರ ಅವ್ರದ ಸರಿಯಾಗಿ ಹೋಗಿ ಕೆಲಸ ಮಾಡ. ರೈತರಿಗೆ ಹೊಲದಗಳು ರಸ್ತಾ ಮಾಡಿಕೊಡ. ದಾಟ್ಯಾಡಕ್ ಮೇನ್ ರಸ್ತೆಗಳು ಕೆಟ್ಟ ಕ್ಯಾರ್ ಬಿದ್ದ ಜನ ಸಾಯತಾರ. ಅಂತ ಇಲ್ಲಿ ಹೋಗಿ ಕ್ಯಾರ ಆ ರಸ್ತೆಗಳನ್ನ ಕೆಲಸ ಮಾಡ. ನೀ ರಾಜಕಾರಣ ತಂದು ಸಹಕಾರ ಕ್ಷೇತ್ರದಾಗ ಹಾಕಿ ದುಡ್ಡಿನ ಪ್ರಭಾವ, ಅಧಿಕಾರ ಪ್ರಭಾವ ಏನಾರ ತೋರಿಸ್ತಾನಂದ್ರ ರೈತರೇನು ಮೂರ್ಖರಿಲ್ಲ. ಮತ್ ನೀ ಏನಾರ ಅದನ್ನ ಲೂಟಿ ಇನ್ನೂ ಮಾಡ್ಬೇಕಂತ ಹೇಳಿ ಏನಾರ ನೀವ್ ಹೊಂಚ್ ಹಾಕೊಂಡ್ ಬಂದ್ರ ರೈತರು ಬಾಳ ಶಾಣ್ಯಾರದಾರ, ಪ್ರಬುದ್ಧರಾರ. ಅದಕ್ಕೋಸ್ಕರ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾನು, ತಕ್ಷಣ ನೀ ಕ್ಷಮೆ ಕೇಳ್ಬೇಕ. ಎಲ್ಲಾ ರೈತ ಸಂಘಗಳನ್ನ ಕ್ಷಮೆ ಕೇಳ್ಬೇಕು. ಇಲ್ಲ ಅಂದ್ರ ನಿನ್ನ ಮುಂದಿನ ದಿನಮಾನದಾಗ ಏನ್ ಹೇಳ್ಬೇಕು, ನಾವು ರೈತ ಸಂಘದವ್ರು ಅದನ್ನ ಸರಿಯಾಗಿ ನಿನಗೆ ಉತ್ತರ ಕೊಡ್ತಾವ್.